ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಹಲವಾರು ದಿನಗಳಿಂದ ನಾನು ವ್ಯಾಕರಣ ತರಗತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಈಗ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವ್ಯಾಕರಣಾಂಶದ ತರಗತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಪಠ್ಯ ಪುಸ್ತಕದಲ್ಲಿರುವಂತಹ ವ್ಯಾಕರಣಾಂಶವನ್ನ ಕುರಿತು ನಾನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ವಿನಂತಿನ ಮಾಡ್ಕೊಳ್ತಾ 6ರಿಂದ 10ನೇ ತರಗತಿಯ ಒಂದು ಪಠ್ಯ ಪುಸ್ತಕದಲ್ಲಿ ಅಂದ್ರೆ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಕೆಲವೊಂದು ವ್ಯಾಕರಣಾಂಶವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ವ್ಯಾಕರಣಾಂಶವಂದ್ರ 6ರಿಂದ 10ನೇ ತರಗತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಬಹುತೇಕವಾಗಿ 6ರಿಂದ 10ನೇ ತರಗತಿಯಲ್ಲಿ ಬಂದಂತಹ ವ್ಯಾಕರಣಾಂಶವನ್ನ ತಿಳ್ಕೊಂಡ್ರೆ ನಮ್ಮ ಒಂದು 10ನೇ ತರಗತಿಗೆ ಬರುವಷ್ಟರೊಳಗೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ವ್ಯಾಕರಣದ ಪರಿಚಯ ಆಗುತ್ತೆ. ಜೊತೆಗೆ ಇನ್ನೇನಾಗುತ್ತಂದ್ರೆ ವ್ಯಾಕರಣಾಂಶವನ್ನ ತಿಳಿಸ್ಕೊಡ್ತಾ ಇರ್ತೀವಿ ನಾವು. ಈಗ ಸಾಮಾನ್ಯವಾಗಿ ಏನಾಗುತ್ತಂದ್ರೆ 7ನೇ ತರಗತಿಗೆ ಬಂದಿರುವಂತಹ ವಿದ್ಯಾರ್ಥಿ ಅಥವಾ ಮಗು ಏನ್ ಮಾಡುತ್ತೆ, 6ನೇ ತರಗತಿಯಲ್ಲಿ ವ್ಯಾಕರಣಾಂಶವನ್ನ ಸರಿಯಾಗಿ ಕಲ್ತಿಲ್ಲ ಅಂತಂದ್ರೆ 7ನೇ ತರಗತಿಗೆ ಬಂದಂತಹ ಸಂದರ್ಭದಲ್ಲಿ ತುಂಬಾ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ. ಅಂದ್ರೆ ಕೆಲವೊಂದು ವ್ಯಾಕರಣಾಂಶದ ಪರಿಚಯವನ್ನ ಆ ಮಗುಗೆ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ಮುಂಬರುವಂತಹ ತರಗತಿಗಳಲ್ಲಿ ಏನಾಗುತ್ತೆ ಆ ಮಗುವಿಗೆ ಒಂದು ಕಲಿಕೆಯಲ್ಲಿ ಸ್ವಲ್ಪ ನಿಧಾನಗತಿಯಾದಂತಹ ಕಲಿಕೆ ಉಂಟಾಗುತ್ತೆ ಎನ್ನುವಂಥದ್ದನ್ನ ಗಮನಿಸ್ಬಿಟ್ಟು ಈ ಒಂದು ವ್ಯಾಕರಣಾಂಶ ತರಗತಿಯನ್ನ ಶುರು ಮಾಡಿದ್ದೀನಿ. ಇಲ್ಲಿ ಮೊದಲೇದಾಗಿ ವ್ಯಾಕರಣದ ಮಾಹಿತಿಯನ್ನ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇರುತ್ತೋ ಅಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಅಂದ್ರೆ ಕಲರ್ ಶೇಡಿಂಗ್ ಮಾಡ್ತಾ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನ ಗಮನಿಸ್ಕೊಂಡಿರ್ಬೇಕು ನೀವು. ಇಲ್ಲಿ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ನಮ್ಗೆಲ್ಲ ಗೊತ್ತಿದೆ ಕನ್ನಡ ಒಂದು ವ್ಯಾಕರಣಾಂಶದಲ್ಲಿ ಕನ್ನಡ ಒಂದು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, 49 ಅಕ್ಷರಗಳಿದ್ದಾವೆ. ಇವುಗಳನ್ನ ನಾವು ವರ್ಣಗಳೆಂದು ಅಥವಾ ವರ್ಣಮಾಲೆ ಅಂತ ಹೇಳ್ಬಿಟ್ಟು ಕರಿತೇವೆ. ಇವು ಅಕ್ಷರಗಳು ಕ್ರಮಬದ್ಧವಾದಂತಹ ಜೋಡಣೆಯನ್ನ ಒಳಗೊಂಡಿರುವುದರಿಂದ ಇವುಗಳನ್ನ ನಾವೇನಂತ ಕರಿತೀವಿ, ಅಕ್ಷರ ಮಾಲೆ ಅಂತ ಕೂಡ ನಾವು ಕರಿತೀವಿ. ಅದನ್ನ ಗಮನಿಸ್ಬೇಕು. ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ ನಾವು ಪ್ರಮುಖವಾಗಿ 3 ವಿಧಗಳನ್ನ ಮಾಡ್ತೇವೆ. ಅಂದ್ರೆ ಪ್ರಮುಖವಾಗಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿದಾವೆ ಅಂದ್ರೆ 3 ವಿಧಗಳಿದಾವೆ. ಅದರಲ್ಲಿ ಒಂದು ಸ್ವರಗಳು, 2 ವ್ಯಂಜನಾಕ್ಷರಗಳು, 3 ಯೋಗವಾಹಗಳು. ಇಲ್ಲಿ ನೋಡಿ ಯೋಗವಾಹಗಳು ಅಂತ ಹೇಳ್ಬೇಕು. ಕೆಲವೊಂದ್ ಬಾರಿ ಏನಾಗುತ್ತೆ ಯೋಗವಾಹಕಗಳು ಅಂತ ಉಚ್ಚಾರವನ್ನ ಮಾಡುವಂತಹ ತುಂಬಾ ಒಂದು ಕಡೆಗಳಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ. ದಯವಿಟ್ಟು ನಾವಿಲ್ಲಿ ಯೋಗವಾಹಗಳು ಅಂತಾನೆ ಹೇಳ್ಬೇಕಿ ವಿನಃ ಯೋಗವಾಹಕಗಳು ಅಂತ ಹೇಳ್ಬಾರ್ದು. ಅದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಆಯ್ತು. ಇನ್ನು ಸ್ವರಗಳು ಅಥವಾ ಸ್ವರಾಕ್ಷರ ಅಂತ ಹೇಳ್ತೀವಿ. ಇಲ್ಲಿ ಸ್ವರಾಕ್ಷರ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ನಾವು. ಸ್ವತಂತ್ರವಾಗಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ನಾವು ಸ್ವರಾಕ್ಷರ ಅಂತ ಹೇಳ್ತೀವಿ. ಅಂದ್ರೆ ಸ್ವತಂತ್ರವಾಗಿ ಅವು ಯಾವುದೇ ರೀತಿಯಾದಂತಹ ಬಂಧನವಿಲ್ಲದೇನೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ಈ ಒಂದು ಒಟ್ಟು ಸ್ವರಾಕ್ಷರಗಳು 13. ಎಷ್ಟು ಸ್ವರಾಕ್ಷರಗಳಿದಾವೆ? 13 ಸ್ವರಾಕ್ಷರಗಳಿವೆ. ಈ ಒಂದು ಸ್ವರಾಕ್ಷರಗಳನ್ನ ಪುನಃ ಮತ್ತೆ 2 ವಿಧಗಳಾಗಿ ಮಾಡ್ತೇವೆ. ಒಂದು ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಗಮನಿಸಿ, ಸ್ವರಾಕ್ಷರಗಳಲ್ಲಿ ಮತ್ತೆ 2 ವಿಧಗಳನ್ನಾಗಿ ಮಾಡ್ತೇವೆ. ಒಂದು ಹ್ರಸ್ವ ಸ್ವರ ಮತ್ತು ಇನ್ನೊಂದು ದೀರ್ಘ ಸ್ವರ. ಅಂದ್ರೆ ಹ್ರಸ್ವ ಸ್ವರ ಅಂದ್ರೆ ಏನಂತ ತಿಳ್ಕೊಳ್ತಾ ಹೋಗೋಣ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅ, ಇ, ಉ, ರು, ಎ, ಓ ಅಕ್ಷರಗಳು ಹ್ರಸ್ವ ಸ್ವರಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಮಾತ್ರ ಕಾಲ ಅಂದ್ರೆ ಅ ಅಂತೀವಿ ಅಲ್ವಾ. ದೀರ್ಘ ಸ್ವರಗಳಂದ್ರೆ ದೀರ್ಘ ಉಚ್ಚಾರವನ್ನ ಮಾಡುವಂಥದ್ದು, ಜೊತೆಗೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಸ್ವರಗಳಿಗೆ ನಾವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇಲ್ಲಿ ಆ, ಈ, ಉ, ಎ, ಐ, ಓ, ಔ ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇಲ್ಲಿ ಮುಂದೆ ಒಂದು 3ನೇ ಒಂದು ವಿಧ ಬಂದ್ಬಿಟ್ಟು ವ್ಯಂಜನಾಕ್ಷರಗಳು. ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರ ಅಂತೀವಿ. ಇಲ್ಲಿ ಸ್ವರಾಕ್ಷರ ಅಂತ ಹೇಳಿದೆ ಅಲ್ವಾ ನಾವು.
ಸ್ವರಾಕ್ಷರ ಅಂದ್ರೆ ಯಾವುದು? ಈ ಹ್ರಸ್ವ ಸ್ವರ ಇರ್ಬೋದು, ದೀರ್ಘ ಸ್ವರ ಇರ್ಬೋದು. ಈ ಅಕ್ಷರಗಳ ಒಂದು ಸಹಾಯವನ್ನ ಪಡ್ಕೊಂಡ್ರೆ ಮಾತ್ರ ಯಾವ ಒಂದು ಅಕ್ಷರಕ್ಕೆ ಉಚ್ಚಾರಣೆ ಆಗುತ್ತೆ? ವ್ಯಂಜನಾಕ್ಷರಗಳನ್ನ ಉಚ್ಚರಿಸಲಾಗುತ್ತೆ. ಅಂತಹ ಅಕ್ಷರಗಳನ್ನ ಅಂದ್ರೆ ಸ್ವರಗಳ ಸಹಾಯ ಬೇಕೇ ಬೇಕು. ಯಾವಕ್ಕೆ? ವ್ಯಂಜನಾಕ್ಷರಗಳಿಗೆ. ಅಂತಹ ಒಂದು ಅಕ್ಷರಗಳನ್ನ ನಾವು ಏನಂತ ಕರಿತೇವೆ? ವ್ಯಂಜನಾಕ್ಷರಗಳು ಅಂತ ಕರಿತೇವೆ. ಉದಾಹರಣೆ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ ಉದಾಹರಣೆ ಹೇಗಿದೆ ಅಂದ್ರೆ, ಕ ಅದಿ ಆ ಆದ್ಮೇಲೆ ಏನಾಗುತ್ತೆ? ಕ ಆಗುತ್ತೆ. ಅಂದ್ರೆ ಇಲ್ಲಿ ಗಮನಿಸಿ, ಇಲ್ಲಿರುವಂತಹ ಒಂದು ವ್ಯಂಜನಾಕ್ಷರ, ಈ ಕ ಎನ್ನುವಂತಹ ವ್ಯಂಜನಕ್ಕೆ ಅ ಎನ್ನುವಂತಹ ಸ್ವರಾಕ್ಷರ ಸೇರಿದಾಗ ಏನಾಗುತ್ತೆ? ಕ ಆಯ್ತು. ಅದೇ ರೀತಿಯಾಗಿ ಚ ಎನ್ನುವಂತಹ ವ್ಯಂಜನಾಕ್ಷರಕ್ಕೆ ಅ ಎನ್ನುವಂತಹ ಸ್ವರಾಕ್ಷರ ಸೇರಿದಾಗ ಏನಾಯ್ತು? ಚ ಆಯ್ತು. ಒಟ್ಟು ಈ ವ್ಯಂಜನಾಕ್ಷರಗಳೆಷ್ಟು? 34 ವ್ಯಂಜನಾಕ್ಷರಗಳು. ಈ 34 ವ್ಯಂಜನಾಕ್ಷರಗಳನ್ನ ಪುನಃ ನಾವು 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಅಂದ್ರೆ ಪುನಃ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಯಾವುದನ್ನ? ವ್ಯಂಜನಾಕ್ಷರಗಳನ್ನ ಪುನಃ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ? 2 ಭಾಗಗಳು. ಇಲ್ಲಿ ಯಾವ್ದಪ್ಪ ಅಂತ ನೋಡ್ತಾ ಹೋಗೋಣ. ಯಾವ್ಯಾವದಾಗಿ ಉದಾಹರಣೆಯನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ವ್ಯಂಜನಾಕ್ಷರಗಳಲ್ಲಿ 2 ವಿಧ ಅಂತ ಹೇಳಿದ್ನ ನಾನು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಇಲ್ಲಿ ಕೋಷ್ಟಕವನ್ನ ಕೊಟ್ಟಿದ್ದಾರೆ, ಒಂದು ವರ್ಗೀಯ ವ್ಯಂಜನ ಕೋಷ್ಟಕ. ಅಂದ್ರೆ ಇಲ್ಲಿ ವರ್ಗೀಯ ವ್ಯಂಜನ ಅಂದ ತಕ್ಷಣ ಇಲ್ಲಿ ಗಮನಿಸ್ಬೇಕು ನಾವು, ಇಲ್ಲಿ ಒಟ್ಟು ವ್ಯಂಜನಾಕ್ಷರಗಳು 34. ಈ 34ನ್ನ 2 ಭಾಗಗಳಾಗಿ ಮಾಡ್ತೇವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಇಲ್ಲಿ 25 ಅಕ್ಷರಗಳನ್ನ ಈ ಒಂದು ಕೋಷ್ಟಕವನ್ನ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕೋಷ್ಟಕವನ್ನ ಗಮನಿಸ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ? ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕ ವರ್ಗ ಅಂದ್ರೆ ಕ ಕ ಗ ಘ ಜ್ಞ ಈ 5 ಅಕ್ಷರಗಳು ಮತ್ತು ಇದೇ ರೀತಿಯಾಗಿ ಕ ಚ ಟ ತ ಪ ವರ್ಗಗಳನ್ನ ಅಂದ್ರೆ ಈ ಒಂದು ವರ್ಗಗಳ ಒಂದು ಒಟ್ಟು ಅಕ್ಷರಗಳನ್ನ ಅಂದ್ರೆ 25 ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವಾ? ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನ ನೀಡ್ತಾ ಹೋಗ್ತೀನಿ. ಯಾಕಂದ್ರೆ 6ರಿಂದ 10ನೇ ತರಗತಿಯಲ್ಲಿ ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹ ಒಂದು ವ್ಯಾಕರಣಾಂಶವನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ ವ್ಯಾಕರಣಾಂಶವನ್ನ ಏನಾಗುತ್ತಂದ್ರೆ ಸಪರೇಟ್ ಆಗಿ ಅದನ್ನ ಹೇಳ್ತಾ ಹೋದಾಗ ಏನಾಗುತ್ತೆ, ಅಷ್ಟು ಅದ್ರ ಬಗ್ಗೆ ಗೊತ್ತಾಗಲ್ಲ. ಅಂದ್ರೆ ಒಂದ್ ತರಗತಿಯಿಂದ ಒಂದ್ ತರಗತಿಗೆ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಪಠ್ಯ ಪುಸ್ತಕವನ್ನ ತಯಾರಿಸಿದಂತ ಸಮಿತಿಯವರು ಈಗ 6ನೇ ತರಗತಿಯಲ್ಲಿ ಮಕ್ಕಳು ಈ ಒಂದು ವರ್ಣಮಾಲೆಯ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡ್ರು ಅಂದ್ರೆ ಈ ಮುಂದುವರೆದ ಇದೇ ಒಂದು ತರಗತಿಯಲ್ಲಿ ಮುಂದುವರೆದ ಭಾಗದಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂಗೆ ಈಗ ತಿಳ್ಕೊಂಡಿರುವಂತಹ ವ್ಯಾಕರಣಾಂಶದಲ್ಲೇ ಮತ್ತೆ 7ನೇ ತರಗತಿಗೆ ಬಂದಾಗ ಇದಕ್ಕೆ ಲಿಂಕ್ ಇರುವಂತಹ ಇನ್ನೂ ಹೆಚ್ಚು ಮಾಹಿತಿಯನ್ನ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಹಾಗಾಗ್ಬಿಟ್ಟು ಪ್ರತಿ ಒಂದು ತರಗತಿಯಲ್ಲಿ ಕೂಡ ವ್ಯಾಕರಣಾಂಶ ತಿಳಿಸೋದು ತುಂಬಾ ಮುಖ್ಯವಾಗಿರುವಂತದ್ದು ಅನ್ನೋದನ್ನ ಗಮನಿಸ್ಬೇಕು. ನಾವ್ ಎಷ್ಟು ಪಾಠ ಬೋಧನೆ ಪದ್ಯ ಬೋಧನೆ ಮಾಡ್ತೀವೋ ಅಷ್ಟೇ ಮುಖ್ಯವಾಗಿ ವ್ಯಾಕರಣ ಬೋಧನೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೆ ವ್ಯಾಕರಣಾಂಶವನ್ನ ಸರಿಯಾಗಿ ತಿಳಿಸಿಲ್ಲ ಅಂದ್ರೆ ಏನಾಗುತ್ತೆ, ಮಕ್ಕಳಿಗೆ ಒಂದು ಅಕ್ಷರಗಳ ಜ್ಞಾನ, ಪದಗಳ ಜ್ಞಾನ, ಉಚ್ಚಾರ ಮಾಡುವಂತ ಜ್ಞಾನ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಮಕ್ಕಳು ನಿಧಾನಗತಿಯಲ್ಲಿ ಕಲಿಯುವಂತಹ ಮಕ್ಕಳಾಗ್ತಾರೆ. ಅಂದ್ರೆ ಮಕ್ಕಳಿಗೆ ಎಷ್ಟು ಕಲಿಬೇಕನ್ನೋ ಆಸಕ್ತಿ ಇದ್ರೂ ಕೂಡ ಅವರಿಗೆ ಒಂದು ಸೇತು ಬಂದ ಅಭ್ಯಾಸ ಅಂದ್ರೆ ಪೂರ್ವ ಜ್ಞಾನ ಇಲ್ಲದೆ ಹೋದ್ರೆ ಏನಾಗುತ್ತೆ, ಮಕ್ಕಳಿಗೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ನಾವು ಪ್ರತಿ ತರಗತಿಯಲ್ಲಿ ಕೂಡ ವ್ಯಾಕರಣಾಂಶವನ್ನ ಆ ತರಗತಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿರ್ತಾರೆ. ಪಠ್ಯ ಪುಸ್ತಕದ ಸಮಿತಿಯವ್ರು ಏನ್ ಮಾಡಿರ್ತಾರೆ ಅಂದ್ರೆ ಮಕ್ಕಳ ವಯೋಮಾನಕ್ಕೆ ತಕ್ಕ ಹಾಗೆ ಆ ಒಂದು ತರಗತಿಯಲ್ಲಿ ಆ ಮಗು ಇಷ್ಟೇ ವ್ಯಾಕರಣಾಂಶ ಕಲಿಬೇಕು ಅಂತ ಕೊಟ್ಟಿರ್ತಾರೆ. ಹಾಗಾಗ್ಬಿಟ್ಟು ನಾವು ಅಷ್ಟು ವ್ಯಾಕರಣಾಂಶವನ್ನ ಮಕ್ಕಳಿಗೆ ಸರಿಯಾಗಿ ಮನದಟ್ಟು ಮಾಡಿದ್ವಿ ಅಂದ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕಲಿತಾ ಹೋಗ್ತಾರೆ ಅನ್ನೋದನ್ನ ಗಮನಿಸ್ಬೇಕು. ಬನ್ನಿ ಈಗ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ.
ಇಲ್ಲಿಯೂ ಉತ್ಪತ್ತಿಯಾಗುವಂತಹ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡುವುದರಿಂದ ಇವನ್ನ ವರ್ಗೀಯ ವ್ಯಂಜನ ಅಂದ್ರೆ ಇವುಗಳ ಉತ್ಪತ್ತಿಯಾಗುವಂಥದ್ದು. ಅಂದ್ರೆ ಇವನ್ನ 3 ವಿಭಾಗಗಳಾಗಿ ಮಾಡ್ತೇವೆ ನಾವು. ಅಂದ್ರೆ ವರ್ಗೀಯ ವ್ಯಂಜನಗಳನ್ನ ವರ್ಗೀಯ ಅಂದ್ರೆ ವರ್ಗ ಮಾಡೋದು, ಭಾಗ ಮಾಡೋದು ಅಂತ ಅರ್ಥ. ಇವುಗಳನ್ನ 3 ಭಾಗಗಳಾಗಿ ಮತ್ತೆ ಒಂದು ವಿಭಾಗವನ್ನ ಮಾಡ್ತೇವೆ. ಅಲ್ಪ ಪ್ರಾಣಗಳು, ಪ್ರಾಣಾಕ್ಷರಗಳು ಮತ್ತು ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಾಕ್ಷರಗಳು ಅಂತೇಳಿ. ಇಲ್ಲಿ ಗಮನಿಸಿ, ಅಲ್ಪ ಪ್ರಾಣಾಕ್ಷರಗಳು 10 ಇರ್ತವೆ. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವಂತಹ ವ್ಯಂಜನಾಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ. ಇವೆಷ್ಟಿರ್ತವೆ? 10 ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ ಯಾವುದು? ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮೊದಲನೇ ವಿಧ ಯಾವುದು? ಅಲ್ಪ ಪ್ರಾಣಾಕ್ಷರಗಳು. ಇನ್ನು ಮಹಾಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳಂದ್ರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವಂತಹ ವ್ಯಂಜನಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಇವು ಕೂಡ ಎಷ್ಟಿರ್ತವೆ? 10 ಇರ್ತವೆ. ಅದಾದ ನಂತರ ಅನುನಾಸಿಕಾಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂತಹ ವ್ಯಂಜನಗಳನ್ನ ನಾವು ಅನುನಾಸಿಕಾಕ್ಷರ ಅಂತ ಹೇಳ್ತೀವಿ. ಇವು ಎಷ್ಟಿರ್ತವೆ? 5 ಅಕ್ಷರಗಳಿರ್ತವೆ. ಒಟ್ಟು ಎಷ್ಟು ವರ್ಗೀಯ ವ್ಯಂಜನಾಕ್ಷರಗಳು? 25. ಅದನ್ನ ಗಮನಿಸ್ಬೇಕು. ನೋಡಿ, ಇಲ್ಲಿ ಒಂದು ವಿಷಯವನ್ನ ಹೇಳ್ಬೇಕು ನಾನು. ಇಲ್ಲಿ ಅನುನಾಸಿಕ ಅಕ್ಷರಗಳು, ಅನುನಾಸಿಕ ಅಂತ ಇದೆ. ಇಲ್ಲಿ ಅನುನಾಸಿಕ ಅಂದ ತಕ್ಷಣ ಕೆಲವೊಂದ್ಸರಿ ಹೆಂಗ್ ಬಳಸ್ತಾರೆ ಅಂದ್ರೆ ಮೂಗಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತಾರೆ. ಅದು ತಪ್ಪಾದಂತಹ ಕಲ್ಪನೆ. ಯಾಕಂದ್ರೆ ಮೂಗಿನಿಂದ ಉಚ್ಚಾರ ಮಾಡೋದಿಲ್ಲ. ಯಾಕೆ ನೋಡಿ, ಗಮನಿಸಿ ಬೇಕಿದ್ರೆ. ಯಾರಿಗಾದ್ರೂ ಮಾತು ಬರ್ದೇ ಇರುವಂತಹ ವ್ಯಕ್ತಿಗೆ ಈ ಅನುನಾಸಿಕ ಅಕ್ಷರಗಳನ್ನ ಉಚ್ಚಾರ ಮಾಡಿ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ? ಮೂಗಿನಿಂದ ಉಚ್ಚಾರ ಮಾಡೋದಂತ ಹೇಳ್ದಾಗೆ. ಆದ್ರೆ ಇದು ಮೂಗಿನಿಂದ ಉಚ್ಚಾರ ಮಾಡುವಂತ ಅಕ್ಷರಗಳಲ್ಲ, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಾಗಿವೆ. ಹಾಗಾಗಿ ಇವು ಅನುನಾಸಿಕ. ಅಂದ್ರೆ ನಾಸಿಕ ಅಂದ್ರೇನು? ಮೂಗು. ಅನು ಅಂದ್ರೇನು? ಸಹಾಯ. ಅಂದ್ರೆ ನಾಸಿಕದ ಸಹಾಯದಿಂದ ಅಂದ್ರೆ ಮೂಗಿನಿಂದ ಹೊರಹೊಮ್ಮುವಂತಹ ಅಕ್ಷರಗಳು ಅನುನಾಸಿಕ. ಅಂದ್ರೆ ಮೂಗಿನ ಸಹಾಯ ಇರುತ್ತಷ್ಟೇ ಇಲ್ಲಿ, ಅದನ್ನ ಗಮನಿಸ್ಬೇಕು. ಇನ್ನು ಅವರ್ಗೀಯ ವ್ಯಂಜನ. ನೋಡಿ, ಇಲ್ಲಿ ಅವರ್ಗೀಯ ವ್ಯಂಜನ ಅಂದ್ರೆ 9 ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಸಪರೇಟ್ ಆಗಿ ಕೊಟ್ಟಿರ್ತೀವಿ ನೋಡಿ. ಮಾಲೆನಲ್ಲಿ ವರ್ಣಮಾಲೆಯನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಳ ಅಲ್ವಾ? ಇವಿಷ್ಟು ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಅಂದ್ರೆ ಇವು ಉತ್ಪತ್ತಿಯಾಗುವಂತಹ ಸ್ಥಾನಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನ ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನ ಅವರ್ಗೀಯ ವ್ಯಂಜನ ಅಂತ ಕರಿತೇವೆ. ಅದನ್ನ ಗಮನಿಸ್ಬೇಕು. ಇನ್ನು ಯೋಗವಾಹಗಳು. ನೋಡಿ, ನಾನು ಅವಾಗ್ಲೇ ಏನ್ ಹೇಳ್ಬಾರ್ದು ಅಂತ ಹೇಳಿದೆ? ಯೋಗವಾಹಗಳು ಅಂತ ಹೇಳ್ಬೇಕು, ಯೋಗವಾಹಕಗಳು ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ಯೋಗವಾಹ ಎಂದ್ರೆ ಜೊತೆಗೂಡಿ ಹೋಗು ಎಂದರ್ಥವನ್ನ ಕೊಡುತ್ತೆ. ಅಂದ್ರೆ ಯೋಗವಾಹ ಅಂದ್ರೇನು? ಜೊತೆಗೂಡಿ ಹೋಗು ಅಂದ್ರೆ ಒಂದರ ಜೊತೆ ಇನ್ನೊಂದು ಹೋಗೋದು ಅಂತ ಅರ್ಥ. ಅಂದ್ರೆ ಉದಾಹರಣೆ ನೋಡ್ಬೇಕಾದ್ರೆ, ಯಾವುದಾದ್ರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡ್ರೆ ಮಾತ್ರ ಉಚ್ಚಾರ ಮಾಡೋಕ್ ಸಾಧ್ಯ. ನೋಡಿ ಯಾವ ರೀತಿಯಾಗಿ ಅಂದ್ರೆ, ಈ ಒಂದು ಯೋಗವಾಹಗಳಲ್ಲಿ 2 ವಿಧಗಳನ್ನ ನಾವು ಕಾಣ್ತೇವೆ. ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ನೋಡಿ, ಇಲ್ಲಿ ಅನುಸ್ವರ ಅಂದ್ರೆ ಒಂದು 0 ಅಂತ ಹೇಳ್ತೀವಿ. ಇಲ್ಲಿ ವಿಸರ್ಗ ಅಂದ್ರೆ ಚಿಕ್ಕದಾಗಿರುವಂತ 2 0 ಅಂತ ಕೂಡ ಹೇಳ್ಬೋದು. ಇವನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ರತ್ಯೇಕವಾಗಿ ಉಚ್ಚಾರ ಮಾಡೋಕ್ಕಾಗೋದಿಲ್ಲ. ಯಾವ್ಗಳನ್ನ? ಈ ಒಂದು ಅನುಸ್ವರ ಮತ್ತು ವಿಸರ್ಗವನ್ನ. ಈಗ ಒಂದ್ ಕೊಟ್ಬಿಟ್ವಿ ಅಂದ್ರೆ ಏನಂತ ಹೇಳ್ತೀವಿ? 0 ಅಂತ ಹೇಳ್ತೀವಿ. ಇದನ್ ಕೊಟ್ಬಿಟ್ರೆ ಅಂದ್ರೆ 2 ಚಿಕ್ಕ 0 ಅಂತ ಹೇಳ್ತೀವಲ್ವಾ? ಅದಕ್ಕೋಸ್ಕರ ಇವುಗಳನ್ನ ಜೊತೆಗೂಡಿ ಹೋಗು ಎನ್ನುವಂತಹ ಒಂದು ರೀತಿಯಲ್ಲಿ ಇವುಗಳಿಗೆ ಯಾವುದಾದ್ರೂ ಒಂದು ಸ್ವರಾಕ್ಷರದ ಸಹಾಯ ಬೇಕು ಅಥವಾ ವ್ಯಂಜನಾಕ್ಷರದ ಸಹಾಯ ಬೇಕು ಅನ್ನೋದನ್ನ ಗಮನಿಸ್ಬೇಕು. ಇಲ್ಲಿ ಸಿಂಹ ಎನ್ನುವಂತಹ ಒಂದು ಪದ ಕೊಟ್ಟಿದ್ದಾರೆ, ಇಲ್ಲಿ ದುಃಖ ಎನ್ನುವಂತ ಪದ ಕೊಟ್ಟಿದ್ದಾರೆ. ಅಕಸ್ಮಾತ್ ಆಗಿ ಏನಾದ್ರು ಈ ಒಂದು ದುಃಖ ಇದು ಬರೀ ಸಿ ತೆಗ್ಬಿಟ್ಟು ಹಾ ತೆಗ್ದ್ರ ಅಂದ್ರೆ ಈ 0 ಇತ್ತಂದ್ರೆ ಬರೀ ಇದು 0 ಅಷ್ಟೇ ಹೇಳ್ತೀವಿ ನಾವು ಅಲ್ವಾ? ಅದಕ್ಕೋಸ್ಕರ ಇವುಗಳಿಗೆ ಏನಾಗ್ಬೇಕು?
ಸ್ವರಾಕ್ಷರದ ಜೊತೆ ಕೂಡಿ ಹೋಗುವಂತದ್ದು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇನ್ನಿಲ್ಲಿ ವರ್ಣಮಾಲೆಯ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಇದನ್ನ ಗಮನಿಸ್ತಾ ಹೋಗಿ. ಇದು 6ನೇ ತರಗತಿಯಲ್ಲಿ ನೋಡಿ, ನಾನು ಮೊದಲನೇದಾಗಿ ಶುರು ಮಾಡಿರುವಂತದ್ದು 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಯಾಕಂದ್ರೆ ಒಂದು ಪೂರ್ತಿ PDF ಮಾಡ್ಕೊಂಡಿದೀನಿ, ಈ ತರ ಒಂದು ಫಾರ್ಮೆಟ್ ಅನ್ನು ತಗೊಂಡ್ಬಿಟ್ಟು ಒಂದ್ ಕಡೆಗೆ. ಅಂದ್ರೆ ಪಠ್ಯ ಪುಸ್ತಕನೇ ನಾನು ತಗೊಂಡಿರುವಂತದ್ದು, ಬೇರೆ ಏನು ಅಲ್ಲ. ಇದು ಪಠ್ಯ ಪುಸ್ತಕದ ಹಿಂದೆ ಇರುವಂತಹ ವ್ಯಾಕರಣಾಂಶವನ್ನ ಏನ್ ಮಾಡ್ತಾ ಇದ್ದೀನಿ ನಾನು, ಅದನ್ನ ಒಂದು PDF ಫೈಲ್ ಅನ್ನ ಮಾಡ್ಕೊಂಡ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ವರ್ಣಮಾಲೆಯ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡಿ. ವರ್ಣಮಾಲೆ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿದಾವೆ? 3 ವಿಧಗಳಿದಾವೆ. ಇಲ್ಲಿ ಸಂಖ್ಯೆಯನ್ನ ಬರಿಬೇಕು. ನೀವು ಪ್ರಯತ್ನ ಪಡಿ. ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಗಳೆಷ್ಟು, ಈಗ ನಾನು ಇದುವರೆಗೂ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ತರಗತಿ ಅಲ್ವಾ. ಸ್ವರಾಕ್ಷರಗಳೆಷ್ಟಿದಾವೆ, ವ್ಯಂಜನಾಕ್ಷರಗಳು ಎಷ್ಟಿದಾವೆ, ಯೋಗವಾಹಗಳೆಷ್ಟಿದಾವೆ ಅಂತ ಹೇಳ್ಬಿಟ್ಟು ಅವುಗಳನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ರಸ್ವ ಸ್ವರಗಳು 6 ಅಂತ ಹೇಳಿದೀನಿ, ಆದ್ರೆ ಅವು ಯಾವ್ಯಾವ ಅಂತ ಇಲ್ಲಿ ನೀವು ಬರಿಬಹುದು ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಇನ್ನು ದೀರ್ಘ ಸ್ವರಗಳು 7 ಇದಾವೆ, ಅವು ಯಾವ್ಯಾವ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ವ್ಯಂಜನಾಕ್ಷರಗಳ ಕೋಷ್ಟಕವನ್ನ ಪೂರ್ಣಗೊಳಿಸಿ. ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವ್ಯಂಜನಾಕ್ಷರದ ಕೋಷ್ಟಕವನ್ನ ಒಂದು ಹೋಮ್ ವರ್ಕ್ ತರ ತಗೊಳ್ಳಿ. ಕಲಿತಾ ಹೋಗಿ. ದಿನಾಲೂ ವ್ಯಾಕರಣ ತರಗತಿಯನ್ನ ಹೇಳ್ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ದಯವಿಟ್ಟು ಎಲ್ರು ಕೂಡ ವ್ಯಾಕರಣವನ್ನ ಕಲೀರಿ, ತುಂಬಾ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ, ಇಲ್ಲಿ ವ್ಯಾಕರಣ ಕೋಷ್ಟಕ ಇದೆ, ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಅಲ್ಪ ಪ್ರಾಣ ಎಷ್ಟಿದಾವೆ, ಮಹಾಪ್ರಾಣ ಎಷ್ಟಿದಾವೆ, ಅದನ್ನೆಲ್ಲ ಅನುನಾಸಿಕ ಅಕ್ಷರಗಳು ಎಷ್ಟಿದಾವೆ ಅನ್ನುವಂಥದ್ದನ್ನ ಇದು ಒಂದು ಕೋಷ್ಟಕವನ್ನ ಪೂರ್ಣಗೊಳಿಸಿ. ಜೊತೆಗೆ ಅವರ್ಗೀಯ ವ್ಯಂಜನಾಕ್ಷರಗಳನ್ನ ಇಲ್ಲಿ ಒಂದೊಂದು ಪದಗಳನ್ನ ಬಿಟ್ಟು ಕೊಟ್ಟಿದ್ದಿರುವಂತದ್ದು, ಇವುಗಳನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಇಷ್ಟು ಸಾಕು ಇವತ್ತಿನ ದಿನದಲ್ಲಿ. ಮುಂದಿನ ತರಗತಿಯಲ್ಲಿ ನಾನು ಉಳಿದಂತಹ ವ್ಯಾಕರಣಾಂಶದ ಕುರಿತು, ಅಂದ್ರೆ ಮುಂದಿನ ತರಗತಿಯಲ್ಲಿರುವಂತಹ ವ್ಯಾಕರಣಾಂಶವನ್ನ, ಅಂದ್ರೆ ಮುಂದಿನ ತರಗತಿಯಲ್ಲಿ ನಾನು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಬೆಲ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ತಲುಪಬೇಕಾದ್ರೆ ಆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ತಲುಪುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದು ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು. ಜೊತೆಗೆ ಯಾರೆಲ್ಲ ನಿಮ್ಗೆ ಕನ್ನಡ ವ್ಯಾಕರಣ ತರಗತಿ ಇಷ್ಟ ಆಗ್ತಾ ಇದೆಯೋ, ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಹೇಳ್ಬೇಕು ಅಥವಾ ಯಾವ್ದಾದ್ರು ಒಂದು ವ್ಯಾಕರಣಾಂಶದ ಒಂದು ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಯಾಕಂದ್ರೆ ಸಂಪೂರ್ಣ ವ್ಯಾಕರಣ ತರಗತಿಯನ್ನ ತಿಳ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ. ಯಾಕಂದ್ರೆ ಮಕ್ಳಿಗೆ ಏನಾಗ್ಬಿಡುತ್ತೆ, 6ರಿಂದ 10ನೇ ತರಗತಿಗೆ ಬಂದ ತಕ್ಷಣ, ಇಲ್ಲ 9ನೇ ತರಗತಿಗೆ ಬಂದಿರ್ತಾರೆ, 8ನೇ ತರಗತಿ ವ್ಯಾಕರಣ ಸರಿಯಾಗಿ ಕಲ್ತಿರಲ್ಲ, ಇಲ್ಲ 8ನೇ ತರಗತಿಗೆ ಬಂದಿರ್ತಾರೆ, 7ನೇ ತರಗತಿ ವ್ಯಾಕರಣ ಸರಿಯಾಗಿ ಕಲ್ತಿರಲ್ಲ, ಇನ್ನು 6ನೇ ತರಗತಿಗೆ ಬಂದಿರ್ತಾರೆ, 5ನೇ ತರಗತಿ ವ್ಯಾಕರಣ ಕಲ್ತಿರಲ್ಲ. ಆದ್ರೆ ನಾನ್ ತಗೊಂಡಿರುವಂತದ್ದು ಏನಂದ್ರೆ 6ರಿಂದ 10ನೇ ತರಗತಿ ವ್ಯಾಕರಣಾಂಶ ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಆ ಮಕ್ಕಳು 1ರಿಂದ 5ರವರೆಗೂ ಕೂಡ ಸ್ವಲ್ಪ ವ್ಯಾಕರಣಾಂಶ ಕಲಿದೆ ಇದ್ರೂ ಕೂಡ ಈಗ 6ರಿಂದ 10ನೇ ತರಗತಿಯಲ್ಲಿರುವಂತ ವ್ಯಾಕರಣಾಂಶ ಸಂಪೂರ್ಣವಾಗಿ ಕಲ್ತ್ರೆ ಸಾಕು, ಅವರು ಸಂಪೂರ್ಣ ವ್ಯಾಕರಣಾಂಶವನ್ನ ಆ ಒಂದು ವಯೋಮಾನಕ್ಕೆ ತಕ್ಕಂಗೆ ಅವ್ರು ತಿಳ್ಕೊಳ್ಬಹುದು ಅನ್ನೋಂಥದ್ದನ್ನ ಉದ್ದೇಶದಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ ಚಾನೆಲ್ ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವ್ಯಾಕರಣ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.